ಇನ್ನು ಎಸ್ಐಟಿಗೆ ದೂರು ನೀಡುವ ಮೊದಲು ಸುಜಾತಾ ಭಟ್ ಎಲ್ಲಿದ್ರು? ಸುಜಾತಾ ಭಟ್ ವಾಸ ಇದ್ದಂತಹ ಮನೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಪತ್ತೆ ಮಾಡಿದೆ. ಎಸ್ಐಟಿಗೆ ದೂರು ನೀಡುವ ಮೊದಲು ಸುಜಾತಾ ಭಟ್ ಎಲ್ಲಿದ್ರು? ಸುಜಾತಾ ಭಟ್ ವಾಸವಿದ್ದ ಮನೆ ಪತ್ತೆ ಮಾಡಿದ ಸುವರ್ಣ ನ್ಯೂಸ್. ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸ ಇದ್ರು ದೂರುದಾರೆ ಸುಜಾತಾ ಭಟ್. ರಂಗಪ್ರಸಾದ್ ಎಂಬುವವರ ಜೊತೆ ವಾಸ ಇದ್ರು. ಕಳೆದ ಕೆಲ ತಿಂಗಳುಗಳ ಹಿಂದಷ್ಟೇ ರಂಗಪ್ರಸಾದ್ ಮೃತಪಟ್ಟಿದ್ದಾರೆ. 7 ಲಕ್ಷಕ್ಕೆ ಮನೆಯನ್ನ ಲೀಸ್ಗೆ ಪಡೆದು ಸುಜಾತಾ ಭಟ್ ವಾಸ ಇದ್ರು. ಎಸ್ಐಟಿಗೆ ದೂರು ಕೊಡುವ ಮೊದಲು ಬೆಂಗಳೂರಿನ ಬನಶಂಕರಿಯಲ್ಲಿ ವಾಸ ಇದ್ರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬಾಕೆ ದೂರುದಾರ ಆಗಿರುವಂತಹ ಸುಜಾತ ಇವರ ಮೇಲೆ ಸಾಕಷ್ಟು ಇದೀಗ ಫೇಕ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತ ಒಂದು ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಅವರು ಕೂಡ ಬೆಂಗಳೂರಿನ ಬನಶಂಕರಲ್ಲಿರುವಂತಹ ಒಂದು ನಿವಾಸದಲ್ಲಿ ವಾಸವನ್ನ ಮಾಡ್ತಿದ್ರು. ನಾನು ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ. ಇದು ಬೆಂಗಳೂರಿನ ಬನಶಂಕರಿ 3ನೇ ಹಂತದ ರಾಜೀವ್ ನಗರದಲ್ಲಿರುವಂತಹ ವೈಎನ್ ರೆಸಿಡೆನ್ಸಿ ಎನ್ನುವ ಅಪಾರ್ಟ್ಮೆಂಟ್ ನ 4ನೇ ಫ್ಲೋರ್ ನಲ್ಲಿರುವಂತಹ ಮನೆ ನಂಬರ್ 7. ಇಲ್ಲಿ ಸುಜಾತ ಅವರು ವಾಸವನ್ನ ಮಾಡ್ತಾ ಇದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ರಂಗಪ್ರಸಾದ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಅವರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ವಾಸವನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ ಕೆಲ ತಿಂಗಳಿಂದ ಹಿಂದೆ ರಂಗಪ್ರಸಾದ್ ಅವರು ಮೃತರಾಗ್ತಾರೆ. ತದನಂತರ ಸುಜಾತ ಅವರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಫೋಟೋವನ್ನು ಕೂಡ ಈಗಾಗಲೇ ಏನೋ ಬಿಡುಗಡೆಯನ್ನ ಮಾಡಿದ್ದಾರೆ. ಅದು ಕೂಡ ರಂಗಪ್ರಸಾದ್ ಅವರ ಮಗನಾಗಿರುವಂತಹ ಶ್ರೀವತ್ಸ ಅವರ ಪತ್ನಿ ವಾಸಂತಿ ಅವರ ಫೋಟೋ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಕಳೆದ ಕೆಲ ತಿಂಗಳಿನ ಹಿಂದೆ ರಂಗಪ್ರಸಾದ್ ಅವರು ಇಲ್ಲಿ ವಾಸವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮೃತಪಟ್ಟಂತಹ ಸಂದರ್ಭದಲ್ಲಿ ತದನಂತರ ಈ ಸುಜಾತ ಏನಿದ್ದಾರೆ ಅವರು ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ರಾವತ್ ಪಾರ್ಕ್ ಏನಿದೆ ಅಲ್ಲಿ ಒಂದು ಜ್ಯೂಸ್ ಅನ್ನ ಮಾರಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇನ್ನಿತರ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡು ಜ್ಯೂಸ್ ಅನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಜೊತೆಗೆ ಅಕ್ಕಪಕ್ಕದಲ್ಲಿ ಕೆಲವೊಂದಿಷ್ಟು ಜನ ಜೊತೆಗೆ ಲಕ್ಷಾಂತರ ಮೌಲ್ಯದ ಸಾಲವನ್ನು ಕೂಡ ಮಾಡಿಕೊಂಡಿದ್ರು. ಸಾಲವನ್ನ ಕೇಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಸಿಗದ ರೀತಿಯಲ್ಲಿ ಓಡಾಟವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಮನೆ ಒಳಗಡೆ ಬೀಗನ ಹಾಕಿಕೊಂಡು ಮನೆಯ ಬೀಗವನ್ನ ಬೇರೆಯವ್ರ ಹತ್ರ ಹಾಕಿಸಿ ತದನಂತರ ಆ ಬೀಗವನ್ನ ಹೊರಗಡೆ ಎಸೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಸದ್ಯ ಇಲ್ಲಿಗೆ ಬಂದು ಅಧಿಕಾರಿಗಳು ಕೂಡ ಬಂದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಇದು ಡೋರ್ ನಂಬರ್ 7. ಇದು ಕೆಲ ದಿನಗಳಿಂದ ಬೀಗ ಹಾಕಿದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದೆ. ಇನ್ನು ಸುಜಾತಾ ಭಟ್ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಇನ್ನು ಸ್ಥಳೀಯರು ಹೇಳುವಂತಹ ಪ್ರಕಾರವೂ ಕೂಡ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾಗೂ ಕೂಡ ಅನನ್ಯ ಭಟ್ ಎನ್ನುವಂತಹ ಒಂದು ಮಗಳು ಇರಲಿಲ್ಲ. ಇನ್ನು ರಂಗಪ್ರಸಾದ್ ಅವರ ಜೊತೆಗೆ ಬೆಕ್ಕು ನಾಯಿಗಳನ್ನ ಸಾಕೊಂಡು ಅವುಗಳೇ ಮಕ್ಕಳು ಎನ್ನುವಂತಹ ಒಂದು ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ರು ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಸದ್ಯಕ್ಕೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ರಂಗಪ್ರಸಾದ್ ಅವರು ಮೃತರಾದ ನಂತರ ಅವರು ಸುಜಾತಾ ಭಟ್ ಅವರು ಇಲ್ಲಿ ವಾಸವನ್ನ ಮಾಡ್ತಿರುವಂತಹ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಸದ್ಯಕ್ಕೆ ಅವರು ಕೂಡ ಇಲ್ಲಿ ಇಲ್ಲ ಅನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಸ್ಥಳೀಯರು ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.